ಸರ್, ಕಾರ್ಯಕ್ರಮಕ್ಕೆ ಮೊದಲಿಗೆ ಸ್ವಾಗತ. ನಿಮ್ಮ ಬಗ್ಗೆ ಇಂಟ್ರೊಡ್ಯೂಸ್ ಕೊಡೋದು ಬೇಡ, ಯಾಕೆಂತಂದರೆ ಪ್ರತಿಯೊಬ್ಬ ರಾಜ್ಯದ ಜನರು ಗೊತ್ತಿರುವಂಥ ವಿಚಾರ. 4 ಬಾರಿ ಜನತಾ ಪಾರ್ಟಿಯಿಂದ, 5 ಬಾರಿ ಕಾಂಗ್ರೆಸ್ನಿಂದ, 9 ಬಾರಿ ಗೆದ್ದಂತಹ ಶಾಸಕರು, ಹಿರಿಯ ರಾಜಕಾರಣಿ. ಸಿದ್ದರಾಮಯ್ಯವ್ರಿಗಿಂತ 2 ವರ್ಷ ದೊಡ್ಡವರಾದರೂ ಕೂಡ ರಾಜಕಾರಣದಲ್ಲಿ ಸಮಕಾಲೀನರು ಇಬ್ಬರು ಕೂಡ, ಅತ್ಯಾಪ್ತರು ಕೂಡ ಹೌದು. ಸರ್, ಮೊದಲನೇದಾಗಿ ನಮ್ಮ ಪ್ರಶ್ನೆ, ಇವತ್ತು ನಿಮ್ಮ ಸ್ನೇಹಿತರ ಮೇಲೆ ಕೇಳಿ ಬಂದಿರುವಂಥ ಆರೋಪದ ವಿಚಾರವಾಗಿ ಏನು ಹೇಳೋದಕ್ಕೆ ಬಯಸ್ತೀರಿ? ಯಾವ ಥರ ನೀವು ಸ್ನೇಹಿತರ ಜೊತೆ ನಿಲ್ಲುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಅಂತ? ನೋಡಿ, ನಾನು ಇದಕ್ಕೆ ಒಪ್ಕೊಳ್ಳಿಕ್ಕೆ ಸಿದ್ಧಿಲ್ಲ. ಯಾಕಂದರೆ ಸಿದ್ದರಾಮಯ್ಯವರ ಇಡೀ ಜೀವನ ಅವರೊಂದು ರೈತ ಕುಟುಂಬದಲ್ಲಿ ಹುಟ್ಟಿ ಬೆಳೆದು ನಾಡಿನ ಜನರ ಆಶೀರ್ವಾದದಿಂದ, ನಿಮ್ಮಂಥ ಪತ್ರಕರ್ತರು, ಟಿ ವಿ ಚಾನೆಲ್ಸು, ಜನರ ಸಹಕಾರದಿಂದ 2ನೇ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರಿಗೆ ಹಣನ ಸಂಪಾದನೆ ಮಾಡಬೇಕಾದ್ರೆ ಈ 14 ಸೈಟ್ಗಳು ಏನು ಅವರು ಧರ್ಮಪತ್ನಿ ಹೆಸರಿನಲ್ಲಿ ಮೂಡಾ ಅವರು ಮಂಜೂರಿ ಮಾಡಿದ್ದಾರೆ, ಅದೇ ಒಂದು ದೊಡ್ಡ ಗುಣೆ ಅಂದರೆ ನಾನು ಒಪ್ಕೊಳ್ತೇನೆ, ಅದು ಒಂದು ಆರೋಪ ಅಂತ. ಅವ್ರ ಜಮೀನು, ಅವ್ರ ಶ್ರೀಮತಿಯವ್ರ ಹೆಸರಲ್ಲಿ ಇದ್ದ ಜಮೀನು ಆದ ನಂತರ ಮೂಡಾದವರೇ ಮುಂಚೂರಾದಾಗ ಮಾಡಿದ ಪ್ಲಾಟ್ಸು. ಅವರು ಆಗಲಿ ಅವ್ರ ಧರ್ಮಪತ್ನಿಯವರಾಗಲಿ ಇನ್ನು ಪ್ಲಾಟ್ಸ್ ಕೇಳಿಲ್ಲ. ಹಾಗಾಗಿ ಇವತ್ತು ರಾಜಕೀಯ ಪ್ರೇರಿತ ಒಂದು ಅಪವಾದದಿಂದ ಅಂತ ಹೇಳ್ಬೋದು. ಅದರಿಂದ ಸಿದ್ದರಾಮಯ್ಯ ಅವರ ಕುದ್ಲಕ್ಕೂ ಧಕ್ಕೆ ಆಗುವ ಪ್ರಶ್ನೆ ಇಲ್ಲ ಅಂತ ನಾವೊಬ್ಬ ಅವ್ರ ಸ್ನೇಹಿತಾಗೂ ಹೇಳ್ತಾ ಇದ್ದೇನೆ, ಒಬ್ಬ ನ್ಯಾಯವಾದಿಯಾಗೂ ಹೇಳ್ತಾ ಇದ್ದೇನೆ. ಆರ್ ವಿ ದೇಶಪಾಂಡೆ ಅವರೇ, ತಾವು 10 ಮುಖ್ಯಮಂತ್ರಿಗಳ ಜೊತೆಗೆ ಕೆಲಸ ಮಾಡಿದ್ದೀರಿ. 8. ಹಾಂ, ಹೌದು. ಜೊತೆಗೆ ತಾವು ಶಾಸಕರಾಗಿದ್ದೀರಿ, ಸಚಿವರಾಗಿದ್ದೀರಿ. ಮುಖ್ಯಮಂತ್ರಿ ಆಗುವ ಕಾಲ ಇನ್ನೂ ಕೂಡಿ ಬಂದಿಲ್ವಾ ಸರ್? ನೋಡಿ, ಕಾಲ ಕೂಡಿ ಬಂದಿಲ್ಲ ಅಂತ ತಾವೇನು ಕೇಳಿದ್ರಿ ಅಲ್ಲ, ಅದು ಸಮಂಜಸ ಅಲ್ಲ. ಈಗ ಸಿದ್ದರಾಮಯ್ಯ ಅವರು ನನ್ನ ತಮ್ಮವರು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗ ನಾನು ಮುಖ್ಯಮಂತ್ರಿ ಆಗ್ತೇನೆ ಅಂತ ಅದು ಅಭಿಲಾಷೆನ ಹೆಂಗೆ ಇಟ್ಕೊಳಿಕ್ಕೆ ಸಾಧ್ಯ? ಅವ್ರು ಮುಖ್ಯಮಂತ್ರಿ ಆದಾರ ನಾವೇ ಮುಖ್ಯಮಂತ್ರಿ ಇದ್ದಂಗಿದ್ದೇವಲ್ಲ. ಹಾಗಾಗಿ ಬಹಳಷ್ಟು ಊಹಾಪೋಹಗಳು ಇದ್ರ ಬಗ್ಗೆ ಆಗ್ತಾ ಇವೆ. ನಾನು ಮೈಸೂರಿಗೆ ಹೋದಾಗ ರಾಮಕೃಷ್ಣ ಆಶ್ರಮಕ್ಕೆ ಹೋಗಿದ್ದೆ. ಗುರುಗಳು ನನ್ನ ಜೊತೆ ನಾವು ಹೋಗುವಾಗ ಹೊರಗೆ ಬಂದರು. ಸಡನ್ಲಿ ಒಂದೆಂಟತ್ತು ವಿಚಾರಗಳು ಬಂದು ನನಗೆ ಕೇಳಿದರು. ನಾ ಹೇಳಿದೆ, ರಾಮಕೃಷ್ಣ ಆಶ್ರಮ ಬಗ್ಗೆ ಹೇಳಿದೆ, ಸ್ವಾಮಿ ವಿವೇಕಾನಂದ ಬಗ್ಗೆ ಹೇಳಿದೆ. ಅದ್ರ ಬಗ್ಗೆ ಒಂದು ಶಬ್ದ ಬರೋದಿಲ್ಲ ಅವರು. ನನ್ನ ಅವ್ರ ಪ್ರಶ್ನೆ ಕೇಳಿದ್ದೇನು, ಮುಖ್ಯಮಂತ್ರಿ ಆಗುವ ನಿಮ್ಗೆ ಅಭಿಲಾಷೆ ಅದೇನು ಅಂತ ಕೇಳಿದೆ. ನಾ ಹೇಳಿದೆ, ನೋಡಿ, 9 ಬಾರಿ ನಾನು ಶಾಸನಸಭೆಗೆ ಆರಿಸಿ ಬಂದಿದ್ದೇನೆ. ಐ ಆಮ್ ದ ಸೀನಿಯರ್ ಮೋಸ್ಟ್ ಮೆಂಬರ್ ಇನ್ ದ ಹಿಸ್ಟ್ರಿ ಆಫ್ ಕರ್ನಾಟಕ ಲೆಜಿಸ್ಲೇಚರ್. ಈ ವಿಧಾನಸಭೆ ಇತಿಹಾಸದಲ್ಲಿ ಒಂದು ಐತಿಹಾಸಿಕ ದಾಖಲೆ.
ಹಾಗಾಗಿ ಮುಖ್ಯಮಂತ್ರಿ ಆಗಬೇಕಂತ ಅಭಿಲಾಷೆ ಇಲ್ಲ ಅಂತ ಹೇಳಿದ್ರೆ ತಪ್ಪಾಗ್ಬೋದು. ಅದನ್ನು ಈಗ ಆಗೋ ಪ್ರಶ್ನೆ ಇಲ್ಲ, ಕುರ್ಚಿನೂ ಖಾಲಿ ಇಲ್ಲ. ಮತ್ತು ನಾನು ಸಿದ್ದರಾಮಯ್ಯ ಇನ್ನೂ 5 ವರ್ಷ ಮುಖ್ಯಮಂತ್ರಿ ಇರ್ತಾರಂತ ಭಾವಿಸಿದ್ದೇನೆ, ಅದರಲ್ಲಿ ನನ್ನ ವಿಶ್ವಾಸವಿದೆ ಅಂತ ಹೇಳಿದೆ. ಆರ್.ವಿ. ದೇಶಪಾಂಡೆ ಅವರು ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಗುಂಡೂರಾವ್ ರೀತಿಯಲ್ಲಿ ಆರ್.ವಿ. ದೇಶಪಾಂಡೆ ಅವರು ಕೂಡ 2003-4 ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗ್ತಾ ಇದ್ರು, ಆಗಬಹುದಿತ್ತು. ಯಾಕಾಗಲಿಲ್ಲ? ನೋಡಿ, ಹಾಗೇನು ನೋಡಿ, ಈಗಾಗಲೇ ಇವ್ರು ಹೇಳಿದಾಗೆ ನಾನು ರಾಮಕೃಷ್ಣ ಹೆಗಡೆಯವರಿಂದ ಸಿದ್ದರಾಮಯ್ಯ ತನಕ 8 ಮುಖ್ಯಮಂತ್ರಿ ಜೊತೆ ಕೆಲಸ ಮಾಡಿದ್ದೇನೆ. ರಾಮಕೃಷ್ಣ ಹೆಗಡೆಯವರು, ದೇವೇಗೌಡರು, ಜೆ.ಎಚ್. ಪಟೇಲರು, ಬೊಮ್ಮಾಯಿಯವರು, ಕುಮಾರಸ್ವಾಮಿ ಅವರು, ಸಿದ್ದರಾಮಯ್ಯನವರು, ಮತ್ತೆ ಯಾರು ಮುಖ್ಯಮಂತ್ರಿ ಆದರು, ಧರ್ಮಸಿಂಗ್ ಸಾಹೇಬರು. ಇದೇನಾಗ್ತದೆ, ಆಶೆ, ಅಭಿಲಾಷೆ, ಆಕಾಂಕ್ಷೆ ಇದ್ರೂ ಸಹ ಅದಕ್ಕೆ ಸಮಯವೂ ಬರಬೇಕಾಗ್ತದೆ. ಯಾವಾಗಲೂ ರಾಜಕೀಯದಲ್ಲಿ ಭಾಳ ಓಡ್ಲಿಕ್ಕೆ ಹೋಗಬಾರ್ದು. ಓಡಬೇಕಾದ್ರೆ ಸ್ವಲ್ಪ ತಿಳ್ಕೊಂಡು ಜವಾಬ್ದಾರಿಯಿಂದ ಹೆಜ್ಜೆ ಹಾಕಬೇಕು. ಹಾಗಾಗಿ ಈಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾಗ ಆ ಪ್ರಶ್ನೆ ಉದ್ಭವಿಸುವುದಿಲ್ಲ. ಹೌದು ಸರ್, ತಾವು ಪ್ರಭಾವಿ ಮಂತ್ರಿಗಳಾಗಿದ್ದೀರಿ, 30 ವರ್ಷಗಳ ಕಾಲ ಉಸ್ತುವಾರಿ ಮಂತ್ರಿಗಳಾಗಿಯೂ ಕೂಡ ತಮ್ಮ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೀರಿ. ಆ ಕ್ಷೇತ್ರದ ರೂಟ್ ಏನು ಅನ್ನೋದು ತಮಗೆ ಗೊತ್ತಿದೆ. ಎಲ್ಲಿವರೆಗೂ ಬಂತು ಸರ್ ಉತ್ತರ ಕನ್ನಡಕ್ಕೊಂದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ? ನೋಡಿ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಬಗ್ಗೆ ನಾವು ಹಲವಾರು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದೇವೆ. ಕಾರವಾರದಲ್ಲಿ ಒಂದು ಮೆಡಿಕಲ್ ಕಾಲೇಜ್ ನಾನು ಮಾಡಿಸಿದ್ದೇನೆ. ಕಾರವಾರದಲ್ಲಿ ಸಿವಿಲ್ ಹಾಸ್ಪಿಟಲ್ ಅದೇ, ಅದರ ಬೆಡ್ಸ್ ಅಂತೂ ಹೆಚ್ಚು ಮಾಡಿದ್ದಾರೆ. ಆದರೆ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಆಗಬೇಕಂತ ನಾನು ಪ್ರಯತ್ನ ಮಾಡ್ತಾ ಇದ್ದೇನೆ. ಅದು ನಾನು ಹೇಳಿದ್ದೀವಿ, ಬೇಕಾದ್ರೆ ಕುಮಟಾದಲ್ಲಿ ಮಾಡಿರಿ, ಕಾರವಾರದಲ್ಲಿ ಮಾಡಿ, ಎಲ್ಲರೂ ಮಾಡಿರಿ ಅಂತ ಹೇಳಿದೆ. ನಾನು ನನ್ನ ಕ್ಷೇತ್ರ ಮಾಡಿರಿ ಅಂತೇನು ಹೇಳಿಲ್ಲ. ಆದರೆ ಆ ಪ್ರಯತ್ನ ನಡೀತಾ ಇದ್ದೇವೆ, ಅದಕ್ಕೆ ನಂಗೆ ಇನ್ನೂ ಫಲ ಬಂದಿಲ್ಲ. ಸೊ ಹಾಗಾದರೆ ಸರ್, ಈಗ ನೀವು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲಿವರೆಗೂ ಕೂಡ ಉತ್ತರ ಕನ್ನಡ ಜಿಲ್ಲೆಗೆ ಬಂದಿಲ್ಲ ಅನ್ನೋವರೆಗೂ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಇವತ್ತು ಕೂಡ ಇದೆ. ಆದರೆ ನೀವು ಈ ಹಿಂದೆ ಸಚಿವರಾದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿ ಕೈಗಾರಿಕೋದ್ಯಮ ಕ್ಷೇತ್ರದಲ್ಲಿ ಒಂದು ಕ್ಷಿಪ್ರ ಕ್ರಾಂತಿಯನ್ನು ಕೂಡ ಕಂಡಿತ್ತು. ಆ ಸಂದರ್ಭದಲ್ಲೂ ಕೂಡ ಅನ್ನಿಸ್ತಿಲ್ವಾ, ಇಷ್ಟೊಂದು ಕೈಗಾರಿಕೆಗಳನ್ನ ನಾನು ಮಾಡೋದಕ್ಕೆ, ಫ್ಯಾಕ್ಟ್ರಿಗಳನ್ನು ಮಾಡೋದಕ್ಕೆ ಸಹಕಾರವನ್ನು ಕೊಡ್ತಾ ಇದ್ವಿ, ಆದರೆ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮಾಡಬೇಕು ಅಂತ ನಿಮಗೆ ಅನ್ನಿಸ್ಲಿಲ್ವಾ? ಅದು ಬೇರೆ ಇದ್ರಿ. ಈಗ ನಮ್ಮ ಕಡೆ ಪ್ರವಾಸೋದ್ಯಮ ಬೆಳೆದಿದೆ, ಪ್ರವಾಸೋದ್ಯಮ ಇದ್ದಿಲ್ಲ, ಪ್ರವಾಸೋದ್ಯಮ ಮಂತ್ರಿ ಇದೆ ನಾನೇ. ಸಾಕಷ್ಟು ಪ್ರಾಜೆಕ್ಟ್ಸ್ ತೊಗೊಂಡ್ವಿ, ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸು. ಹಾಗಾಗಿ ಕಾರವಾರದಲ್ಲಿ, ಕರಾವಳಿಯಲ್ಲಿ, ದಾಂಡೇಲಿಯಲ್ಲಿ, ಜೋಡಾದಲ್ಲಿ ಸಾಕಷ್ಟು ಪ್ರವಾಸೋದ್ಯಮ ಬೆಳೆದಿದೆ. ಎಷ್ಟೋ ರಿಸಾರ್ಟ್ಸ್ ಬಂದಿದ್ದಾವೆ ದಾಂಡೇಲಿ, ಜೋಡಾದಲ್ಲಿ. ಹೋಗಿ ಬಂದಿಲ್ಲ ನನಗೆ ಗೊತ್ತಿಲ್ಲ. ರಿವರ್ ರಾಫ್ಟಿಂಗ್ ಅದೇ, ದೇಶದಲ್ಲಿ ಒಂದೇ ಕಡೆ ಇದು ರಿವರ್ ರಾಫ್ಟಿಂಗ್ ಇರ್ಬೋದು. ಸದರ್ನ್ ಇಂಡಿಯಾದಲ್ಲಿ ಒಂದೇ ಇದೆ. ಹಾಗಾಗಿ ಕೈಗಾರಿಕೆ ಲೆಕ್ಕ ಬಿಟ್ಟು ಕೈಗಾರಿಕೆ ಬಂದಿದ್ದಾವೆ. ನಿಮ್ಮ ಹೆಸರು ಅಂದರೆ ಹೇಳ್ತೇವೆ, ಟೊಯೋಟಾ, ವೋಲ್ವೋ, ಟೆಲಿಕಾನ್, TVS ಅದೆಲ್ಲ ಇದೆಯಾ ಸರ್ ಇವತ್ತು? IT ಪಾಲಿಸಿ ಮೊದಲೇ ಸರ್, ಆ ಫ್ಯಾಕ್ಟ್ರಿಗಳೆಲ್ಲ ಇವತ್ತು ಇದೆಯಾ? ಇವತ್ತು ದೇಶಪಾಂಡೆ ಅವರು ಉದ್ಘಾಟನೆ ಮಾಡಿದಂಥ ಫ್ಯಾಕ್ಟ್ರಿಗಳೆಲ್ಲ ಎಲ್ಲೋಯ್ತು ಇವತ್ತು? ಎಲ್ಲ ಯಾಕೆ ಫ್ಯಾಕ್ಟ್ರಿ ಎಲ್ಲ ಚೆನ್ನಾಗಿ ನಡೀತಾ ಇದ್ದೇವಲ್ಲ. ಈಗ ನಮಗಿರೋ ಮಾಹಿತಿ ಏನ್ರಿ ಫ್ಯಾಕ್ಟ್ರಿ ಮಾತ್ರ ಈಗ ನಡೀತಾ ಇರೋದು, ರನ್ನಿಂಗ್. ಏನು ಮಾತಾಡ್ತೀರಿ? ಪೇಪರ್ ಫ್ಯಾಕ್ಟ್ರಿ ಮಾತ್ರ ರನ್ನಿಂಗ್ ಅಲ್ಲಿ ಇರೋದು ಅಂತ ನಮಗಿರೋ ಮಾಹಿತಿ. ನೋಡ್ರಿ, ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ ಚೆನ್ನಾಗಿ ನಡೀತಾ ಇದೆ, ಪ್ರವಾಸೋದ್ಯಮ ಬೆಳೀತಾ ಇದೆ. ನಿಮ್ಗೆ ಏನಾರ ತಪ್ಪು ಕಲ್ಪನೆ ಕೊಟ್ಟಿದ್ದಾರೆ, ತಪ್ಪು ಪ್ರಶ್ನೆ ಕೇಳ್ತಾ ಇದ್ದೀರಿ. ಇಂಡಿಯನ್ ಪ್ಲೈವುಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಅಲ್ಲ, ಅದರ ರಾ ಮೆಟೀರಿಯಲ್ ವುಡ್ಡು. ಅವರು ಮುಂಚೆ ಜಂಗಲ್ಗಳು ಹರಾಜು ಹಾಕ್ತಿದ್ರು, ಸಾಕಷ್ಟು ವುಡ್ಡು ಅವೈಲೇಬಲ್ ಇತ್ತು. ಪ್ಲೈವುಡ್ ಮಾಡಬೇಕಾದ್ರೆ ವುಡ್ ಬೇಕ್ರಿ, ಅದರ ಕೊರತೆ ಆಯಿತು. ಅವರು 5 ಫ್ಯಾಕ್ಟ್ರಿಗಳು ಇದ್ದು, ತಾಳಗುಪ್ಪ, ದಾಂಡೇಲಿ, ಧಾರವಾಡ, ಎಲ್ಲ ಕಡೆ. ಲಾಲಿ ಅಂತಿದ್ರು, ಭಾಳ ದೊಡ್ಡ ಮನುಷ್ಯ, ಒಳ್ಳೆ ಮನುಷ್ಯ. ಬಂಗಾರದ ಫ್ಯಾಕ್ಟ್ರಿಗಳು ಚೆನ್ನಾಗಿ ನಡೆದಿದ್ವಿ. ಅದು ರಾ ಮೆಟೀರಿಯಲ್ ಇಲ್ಲದೆ ಆ ಫ್ಯಾಕ್ಟ್ರಿಗಳು ಬಂದಾಗಿದ್ದಾವ್ರಿ. ದೇಶಪಾಂಡೆ ಅವ್ರದಿಂದ, ನಿಮ್ಮದಿಂದ, ಅದು ಜನದಿಂದ ಅಲ್ಲ.
ಕಾರ್ಮಿಕರು ಚೆನ್ನಾಗಿದ್ರು. ಅಲ್ಲ ನಿಮ್ಮಿಂದಲ್ಲ, ಒಂದು ಸರ್ಕಾರದ ಸಹಕಾರ ಸಿಕ್ಕ ಹಾಗೆಲ್ಲ ಮಾಡೋಕ್ಕಾಗುದಿಲ್ರಿ. ಅರೇ 5 ಫ್ಯಾಕ್ಟ್ರಿ 5 ಕಡೆ ಬಂದ ಆದ ನಂತರ ಅವ್ರೇನು ಹುಚ್ಚಿರದಾರೇನ್ರಿ? ಯಾವುದೋ ಒಂದು ಕೈಗಾರಿಕೆಗೆ